ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. SIR ಹೆಸರಲ್ಲಿ ಗ್ರಾಮ ಲೆಕ್ಕಿಗರಿಗೆ ಕಿರುಕುಳ ಕೊಡ್ತಾ ಇದ್ದಾರಾ? VA ಭುವನ ಸಾವಿಗೆ ತಹಶೀಲ್ದಾರ್ ಕಾರಣನಾ? ತುಮಕೂರಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆದಿದ್ಯಾಕೆ? VAಗಳಿಗೆ ಬೆಳಗ್ಗೆ 6ಕ್ಕೆ ಶುರುವಾಗುತ್ತಾ ಕರ್ತವ್ಯದ ಕರೆ? ನಿನ್ನೆ ಭುವನ ಅವರ ಹೋಗ್ತಾ ಇದ್ದಂತ ಬಸ್ ಅಪಘಾತ ಆಗಿ ಭುವನ ಅವರು ಮೃತಪಟ್ಟಿದ್ರು. ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ ಚಿಕಿತ್ಸೆ ಫಲಕಾರಿ ಆಗದೆ ಭುವನ ಸಾವನ್ನಪ್ಪಿದ್ರು. ಇದೆಲ್ಲ ಆದ ನಂತರ ಈಗ ಮತ್ತೊಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಈ SIR ಹೆಸರಲ್ಲಿ ಗ್ರಾಮ ಲೆಕ್ಕಿಗರಿಗೆ ಕಿರುಕುಳವನ್ನ ಏನಾದ್ರೂ ನೀಡ್ತಾ ಇದ್ದಾರಾ ಈ ತಹಶೀಲ್ದಾರ್ಗಳು? ತಹಶೀಲ್ದಾರ್ ಕಾರಣನಾ VA ಭುವನ ಸಾವಿಗೆ? ತುಮಕೂರಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆದಿದೆ. VAಗಳಿಗೆ ಬೆಳಗ್ಗೆ 6 ಗಂಟೆಗೆ ಕರ್ತವ್ಯದ ಕರೆ ಶುರುವಾಗುತ್ತದೆ. ಮೇಲಾಧಿಕಾರಿಗಳ ಕಿರುಕುಳಕ್ಕೆ ಭುವನ ಬಲಿಯಾಗಿದ್ದ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ಎಕ್ಸ್ಕ್ಲೂಸಿವ್ ಆಡಿಯೋ. ಅಧಿಕಾರಿಗಳ ಒಂದು ಕರೆಗೆ ಅವಸರದಲ್ಲಿ ತೆರಳಿದ್ರು ಭುವನ. ಅವಸರದಲ್ಲಿ ಬಂದು ಅಪಘಾತಕ್ಕೆ ಬಲಿಯಾಗಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿ. ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ತಹಶೀಲ್ದಾರ್ ಮೌಖಿಕ ಆದೇಶದ ಆಡಿಯೋ. AC ಆದೇಶದಂತೆ ಬೆಳಗ್ಗೆ 6:30ಕ್ಕೆ SIR ಪ್ರಕ್ರಿಯೆಯಲ್ಲಿ ಇರಬೇಕು ಅನ್ನೋ ಆಡಿಯೋ ಅದು. ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ಬೆಳಗ್ಗೆ 6:30ಕ್ಕೆ ನೀವೆಲ್ಲರೂ ಇರಬೇಕು ಸ್ಥಳದಲ್ಲಿ. ನೋಡಿ, ಅಧಿಕಾರಿಗಳ ಆ ಒಂದು ಕರೆಗೆ ಅವಸರದಲ್ಲಿ ತೆರಳಿದ್ದಾರೆ ಪಾಪ ಭುವನ. ಅವಸರದಲ್ಲಿ ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ಅಪಘಾತಕ್ಕೆ ಬಲಿಯಾಗ್ತಾರೆ. ಗ್ಯಾರಂಟಿ ನ್ಯೂಸ್ಗೆ ತಹಶೀಲ್ದಾರ್ ಮೌಖಿಕ ಆದೇಶದ ಆಡಿಯೋ ಲಭ್ಯವಾಗಿದೆ. AC ಆದೇಶದಂತೆ ಬೆಳಗ್ಗೆ 6:30ಕ್ಕೆ SIR ಪ್ರಕ್ರಿಯೆಯಲ್ಲಿ ಇರಬೇಕೆಂಬ ಆಡಿಯೋ. ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ಬೆಳಗ್ಗೆ 6:30ಕ್ಕೆ ನೀವೆಲ್ಲರೂ ಇರಬೇಕು. ನಾವು ಮತ್ತೆ AC ಮೇಡಮ್ 7:30ಕ್ಕೆ ಎಲ್ಲರೂ ಇದ್ದಾರೆ ಅಂತ ರಿಪೋರ್ಟ್ ಕೊಡಬೇಕು. ಹಾಗಾಗಿ ನೀವೆಲ್ಲರೂ ಫೀಲ್ಡ್ ನಲ್ಲಿ ಇರಿ ಅಂತ ತಹಶೀಲ್ದಾರ್ ಹೇಳಿದ್ದಾರೆ. AC, DC, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಸರ್ಪ್ರೈಸ್ ವಿಸಿಟ್ ಇರುತ್ತೆ. BLOಗಳಿಗೆ ಕಮ್ಯುನಿಕೇಶನ್ ಮಾಡಿ ತಾವು ಫೀಲ್ಡ್ ನಲ್ಲಿ ಇರಿ, ಇಲ್ಲ ಅಂದ್ರೆ ನಾನು ಮೇಲಾಧಿಕಾರಿಗಳಿಗೆ ರಿಪೋರ್ಟ್ ಮಾಡ್ತೀನಿ. ವೆರಿ ವೆರಿ ಸೀರಿಯಸ್ಲಿ ಥ್ಯಾಂಕ್ ಯು ಎಂಬ ಆಡಿಯೋ ವೈರಲ್ ಆಗ್ತಾ ಇದೆ ಈಗ. ಮೇಲಾಧಿಕಾರಿಗಳ ಒತ್ತಡ ಹಿನ್ನೆಲೆ ಬೆಳಗ್ಗೆ ಅವಸರದಲ್ಲಿ ತೆರಳಿದ್ದಾರೆ ಭುವನ. ಏನು 6 ಗಂಟೆಗೆ ಶುರು ಮಾಡ್ಬಿಡ್ಬೇಕಾ? ಅವ್ರಿಗೇನು ಜೀವನ ಇರಲ್ವಾ ಅಲ್ಲಿ? ಇಷ್ಟು ಟೈಮ್ ಅಂತ ನಿಗದಿ ಮಾಡಲಾಗಿದೆ. ಆ ಟೈಮ್ನ ಒಳಗಡೆ ಹೋಗ್ತಾರೆ. ಬೆಳಗ್ಗೆ AC ಬರ್ತಾರೆ, DC ಬರ್ತಾರೆ ಅನ್ನೋ ಕಾರಣಕ್ಕೆ ಮನೆ ಮಠ ಎಲ್ಲ ಬಿಟ್ಟು ಫೀಲ್ಡ್ ನಲ್ಲಿ ಇರ್ಬೇಕಂತೆ. ಈಗ ಅವಸರ ಮಾಡೋದಕ್ಕೆ ಹೋಗಿ ಪಾಪ ಹೆಣ್ಮಗಳು ಜೀವ ಕಳ್ಕೊಂಡಿದ್ದಾರೆ. ಸರ್ಪ್ರೈಸ್ ವಿಸಿಟ್ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿಲೇಜ್ ಅಕೌಂಟೆಂಟ್ಗಳ ಗಮನಕ್ಕೆ ಮಾನ್ಯ ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ನಾಳೆ 6:30ಗೆ ತಾವೆಲ್ಲರೂ ಇರಬೇಕು. ನಾನು 7:30ಗೆ ರಿಪೋರ್ಟು ಸಬ್ಮಿಟ್ ಮಾಡ್ತಾ ಇದ್ದೀನಿ. ಎಲ್ಲ ವಿಲೇಜ್ ಅಕೌಂಟೆಂಟ್ಸು, BLOಸು, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸು ಎಲ್ಲರೂ ಇದ್ದಾರೆ ಅಂತಂದ್ಬಿಟ್ಟು ಅಂತ ನಾವು ಸರ್ಟಿಫೈ ಮಾಡಬೇಕಾಗುತ್ತೆ, ನಾವು ಮತ್ತು AC ಮೇಡಮ್ ಅವರು. ಆದ್ರಿಂದ ತಾವೆಲ್ಲರೂ ಫೀಲ್ಡಲ್ಲಿರಿ. ಮತ್ತು ಇನ್ನೊಂದು ಏನು ನಿಮಗೆ ವಿಚಾರ ಅಂತಂದರೆ, ಸರ್ಪ್ರೈಸ್ ವಿಸಿಟು AC ಮೇಡಮ್ ಅವರು, TC ಮೇಡಮ್ ಅವರು ಅಥವಾ ನಾವು ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಯಾರು ಡೆಸಿಗ್ನೇಟೆಡ್ ಮಾಡಿದ್ದಾರೆ ಅವರು ಎಲ್ಲ ಬರ್ತಾ ಇರೋದ್ರಿಂದ ತಮಗೆಲ್ಲರೂ ಸರ್ಪ್ರೈಸ್ ವಿಸಿಟ್ ಇರುತ್ತೆ. ತಾವು BLOಸ್ಗೆಲ್ಲ ಕಮ್ಯುನಿಕೇಟ್ ಮಾಡಿ. ಸೊ ತಾವು ಫೀಲ್ಡಲ್ಲಿರಿ. ಇಲ್ಲಿ ಯಾರು ಫೀಲ್ಡಲ್ಲಿ ಇಲ್ಲ ಅಂತಂದ್ಬಿಟ್ಟು ಅಂತ ತಮಗೆ, ಯಾಕೆಂದ್ರೆ ಆಲ್ರೆಡಿ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ನಾವು. ಫೀಲ್ಡಲ್ಲಿ ಇಲ್ಲ ಅಂತಲೇ ನಾನು ಏನಿಲ್ಲ ರಿಪೋರ್ಟ್ ಮಾಡ್ತೀನಿ ಅಷ್ಟೇ ಹೈಯರ್ ಆಫೀಸರ್ಸ್ಗೆ. ಆ್ಯಂಡ್ ಇಟ್ ವಿಲ್ ಬಿ ರಿವ್ಯೂಡ್ ವೆರಿ ವೆರಿ ಸೀರಿಯಸ್ಲಿ. ಥ್ಯಾಂಕ್ ಯು. ಪ್ಲೀಸ್ ಪಾಸ್ ದಿಸ್ ಮೆಸೇಜಸ್ ಟು ದ ಕನ್ಸರ್ನ್ಡ್ BLO ಅವ್ರ ಜೊತೆ ಮಾತಾಡಿ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿಲೇಜ್ ಅಕೌಂಟೆಂಟ್ಗಳ ಗಮನಕ್ಕೆ ಮಾನ್ಯ
ಎಸ್ ನೋಡಿ ಅಲ್ಲಿ ಅಂದರೆ ಸಹಜವಾಗಿ ಒಂದು ಗ್ರೂಪ್ಗಳು ಇರ್ತಾವಲ್ಲ, ಇವ್ರದ್ದೇ ಆದಂಥ ಒಂದಿಷ್ಟು ಗ್ರೂಪ್ಗಳು. ಸೊ ಅದರಲ್ಲಿ ಮೇ ಬಿ ಬಂದಿರುವಂಥ ಆಡಿಯೋ ಮೆಸೇಜ್ ಇದು. ರಾಜೇಶ್ವರಿ ತಹಶೀಲ್ದಾರ್ ಮಾತನಾಡಿರುವಂಥ ಆಡಿಯೋ ಇದು ನೋಡಿ. ಒಂದು ಭಾಳ ಪ್ರಮುಖವಾಗಿ ಭುವನ ಅವರು ಏನು ಅಪಘಾತದಲ್ಲಿ ಸಾವನ್ನಪ್ತಾರೆ, ಅದಾದ ನಂತರವೇ ಈ ಎಲ್ಲ ವಿಚಾರ ಹೊರಗಡೆ ಬರ್ತಾ ಇರೋದು. ಅಂದರೆ ಅವ್ರಿಗೆ ಎಷ್ಟು ಒತ್ತಡ ಇರುತ್ತೆ ಪಾಪ ಅನ್ನೋದು ಈಗ ಬಯಲಾಗ್ತಾ ಇದೆ. ಆ ತಹಶೀಲ್ದಾರ್ ಮಾತಾಡಿರುವಂಥ ಮಾತನ್ನು ಕೇಳಿಸ್ಕೊಂಡು ಇನ್ನೇನು AC DC ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಎಲ್ಲ ಬರ್ತಾರೆ ಅನ್ನೋ ಕಾರಣಕ್ಕೆ ಭುವನ ಪಾಪ ಹೋಗ್ತಾ ಇದ್ದಾರೆ, ಓಡೋಗಿದ್ದಾರೆ. ಅವರು ರಿಪೋರ್ಟ್ ಮಾಡಿಬಿಡ್ತೀನಿ ಅಂತ ಇವ್ರು ಬೇರೆ, ಈ ಮೇಲಾಧಿಕಾರಿಗಳು ಬರಲಿಲ್ಲ, ನೀವು ಲೇಟಾಗಿ ಬಂದರೆ ರಿಪೋರ್ಟ್ ಮಾಡಿಬಿಡ್ತೀನಿ ಅಂತ. ಭಾಳ ಕಷ್ಟ, ನೌಕರಿಗಳಂತೀವಲ್ಲ ನಾವು, ಭಾಳ ಕಷ್ಟ. ಎಲ್ಲ ನೀತಿ ನಿಯಮಗಳನ್ನು ಪಾಲನೆ ಮಾಡೋದಲ್ಲದೆ ಈ ಹಿರಿಯ ಅಧಿಕಾರಿಗಳು ಏನು ಹೇಳ್ತಾರೆ ಅದನ್ನು ಕೂಡ ಕೇಳಬೇಕಲ್ಲಿ. ಕೆಲವೊಂದು ಬಾರಿ ಹಿಂಗೆಲ್ಲ ಆಗೋಗ್ಬಿಡುತ್ತೆ. ಅವಸರದಲ್ಲಿ ಬಂದು ಅಪಘಾತಕ್ಕೆ ಬಲಿಯಾಗ್ಬಿಟ್ಟಿದ್ದಾರೆ ಈ ಗ್ರಾಮ ಲೆಕ್ಕಾಧಿಕಾರಿ ಭುವನ. ನಿಮ್ಗೆ ಆಡಿಯೋವನ್ನು ನಾವು ಕೇಳಿಸಿದ್ವಿ. AC ಆದೇಶದಂತೆ ಬೆಳಗ್ಗೆ 6:30ಕ್ಕೆ SIR ಪ್ರಕ್ರಿಯೆಯಲ್ಲಿ ಇರಬೇಕು. ಉಪ ವಿಭಾಗ ಅಧಿಕಾರಿಗಳ ಆದೇಶದಂತೆ ಬೆಳಗ್ಗೆ 6:30ಕ್ಕೆ ನೀವೆಲ್ಲರೂ ಇರಬೇಕು ಸ್ಥಳದಲ್ಲಿ. ನಾವು ಮತ್ತೆ AC ಮೇಡಮ್ 7:30ಕ್ಕೆ ಎಲ್ಲರೂ ಇದ್ದಾರೆ ಅಂತ ರಿಪೋರ್ಟ್ ಕೊಡಬೇಕು. ಹಾಗಾಗಿ ನೀವೆಲ್ಲರೂ ಫೀಲ್ಡ್ನಲ್ಲಿ ಇರಿ ಅಂತ ತಹಶೀಲ್ದಾರ್ ಮೇಡಮ್ ರಾಜೇಶ್ವರಿ ಮಾತನಾಡಿರುವಂಥ ಆಡಿಯೋ ಇದು. AC DC ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಸರ್ಪ್ರೈಸ್ ವಿಸಿಟ್ ಕೊಡ್ತಾರೆ. ಸೊ ನೀವೆಲ್ಲ ಅಲರ್ಟ್ ಆಗಿರಬೇಕು. ಆ ಸಂದರ್ಭದಲ್ಲಿ BLOಗಳಿಗೆ ಕಮ್ಯುನಿಕೇಷನ್ ಮಾಡಿ ತಾವು ಫೀಲ್ಡ್ನಲ್ಲಿ ಇರಿ, ಇಲ್ಲ ಅಂದರೆ ನಾನು ಮೇಲಾಧಿಕಾರಿಗಳಿಗೆ ರಿಪೋರ್ಟ್ ಮಾಡ್ತೀನಿ, ವೆರಿ ವೆರಿ ಸೀರಿಯಸ್ಲಿ, ಥ್ಯಾಂಕ್ ಯು ಅನ್ನೋ ಆಡಿಯೋ ಈಗ ವೈರಲ್ ಆಗ್ತಾ ಇರೋದು. ಆ ಆಡಿಯೋವನ್ನು ಕೂಡ ನೀವು ಕೇಳಿಸ್ಕೊಂಡ್ರಿ. ಸೊ ಆ ನಿಟ್ಟಿನಲ್ಲಿ ಮೇಲಾಧಿಕಾರಿಗಳ ಒತ್ತಡ ಇರುವಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆ ಅವಸರದಲ್ಲಿ ತೆರಳಿದ್ದಂಥ ಭುವನ ಅಪಘಾತದಲ್ಲಿ ಬಲಿಯಾಗಿದ್ದಾರೆ. ಇದಕ್ಕೆ ಕಾರಣರಾದವರಿಗೆ ಶಿಕ್ಷೆ ಆಗುವವರೆಗೂ ಪ್ರತಿಭಟನೆ ಕೈ ಬಿಡಲ್ಲ ಅಂತ VAಗಳು ಈಗ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಈ ಘಟನೆಗೆ ಕಾರಣಕರ್ತರಿದಾರಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು. ಅವರು ರಿಪೋರ್ಟ್ ಮಾಡ್ತೀನಿ ಅಂದಿದ್ದಕ್ಕೆ ತಾನೇ ಭುವನ ಅವರು ಅಷ್ಟು ಅರ್ಜೆಂಟಲ್ಲಿ ಬಂದಿದ್ದು. ಅರ್ಜೆಂಟಲ್ಲಿ ಬಂದಿದ್ದಕ್ಕೆ ತಾನೇ ಈಗ ಈ ಘಟನೆ ಆಗಿದ್ದು, ಅವರು ಸಾವನ್ನಪ್ಪಿದ್ದು. ಹಾಗಾಗಿನೇ ಈ ಘಟನೆಗೆ ಕಾರಣ ಆದವರಿಗೆ ಶಿಕ್ಷೆ ಆಗುವವರೆಗೂ ಪ್ರತಿಭಟನೆ ಕೈ ಬಿಡಲ್ಲ. ತುಮಕೂರು DC ಕಚೇರಿ ಬಳಿ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ VAಗಳು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. SIR ಪ್ರಕ್ರಿಯೆ ನಡೀತಾ ಇದೆ. SIR ಪ್ರಕ್ರಿಯೆ ನಡಿಬೇಕು ಅಂತ ಅಂದ್ರೆ ಹಗಲು ರಾತ್ರಿ ದುಡಿಬೇಕು ಅಂತ ಏನಿಲ್ಲ ರೂಲ್ಸು. ಟೈಮ್ ಇರುತ್ತೆ ಅದಕ್ಕೆ. 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ರೀತಿಯಾದಂಥ ಟೈಮ್ ಇರುತ್ತೆ. ಇಲ್ಲಿ DC ಬರ್ತಾ ಇದ್ದಾರೆ, AC ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಬೆಳಗ್ಗೆ 6 ಗಂಟೆಗೆ ಬಾ ಅಂತ ಅಂದರೆ ಹೆಂಗೆ? ಸಡನ್ಲಿ ಹೇಳಿದಾಗ ಈ ರೀತಿ ಎಲ್ಲ ಆಗ್ತವೆ. ಒಂದಿನ ಮುಂಚಿತವಾಗಿಯೇ ಹೇಳಿದರೆ ಈ ರೀತಿಯಾದಂಥ ಘಟನೆಗಳಾಗಲ್ಲ. ರಿಪೋರ್ಟ್ ಮಾಡಿಬಿಡ್ತೀನಿ ಬಂದಿಲ್ಲ ಅಂತ ಅಂದರೆ ಸಹಜವಾಗಿ ನೌಕರಿ ಮಾಡ್ತಾ ಇರೋರಿಗೆ ಆ ಭಯ ಇದ್ದೇ ಇರುತ್ತೆ, ನೌಕರಿ ಕಳ್ಕೊಂಡು ಬಿಡ್ತೀವೇನೋ ಅಂತ ಹೇಳಿ. ಈಗೊಂದು ಅಮಾಯಕ ಜೀವ ಬಲಿ ಆಗಿದೆ. ಹಾಗಾಗಿನೇ ಇದಕ್ಕೆ ಯಾರು ಕಾರಣಕರ್ತರಾಗಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅಹೋರಾತ್ರಿ ತುಮಕೂರು DC ಕಚೇರಿಯ ಬಳಿ VAಗಳು ಧರಣಿ ನಡೆಸಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ರಿಪೋರ್ಟರ್ ಯೋಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೇಶ್, ಭುವನ ಅವರ ಸಾವಾದ ನಂತರ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿನ್ನೆ ರಾತ್ರಿ ಇಡೀ ರಾತ್ರಿ ಧರಣಿ ಮಾಡಿದ್ದಾರೆ VAಗಳು ಅನ್ನೋದು ಗೊತ್ತಾಗ್ತಾ ಇರೋದು. ಏನ್ ಹೇಳ್ತಾ ಇದ್ದಾರೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಭುವನ ಏನು ಅಪಘಾತ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಇಡೀ ದಿನ ನಿನ್ನೆ ಅಂದ್ರೆ ರಾತ್ರಿಯಿಂದ ಮುಂಜಾನೆವರೆಗೂ ಕೂಡ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ VAಗಳು ಮತ್ತು ಸಿಬ್ಬಂದಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಪ್ರತಿಭಟನೆ ಮುಂದುವರೆದಿದೆ. ಆದ್ರೆ ನಿನ್ನೆ ಏನಾದಂತ ಜಿಲ್ಲಾಧಿಕಾರಿಗಳು ಮತ್ತೆ ತಹಶೀಲ್ದಾರ್ ಅವರು ಇದಕ್ಕೆ ನೇರವಾಗಿ ಕಾರಣ ಅನ್ನೋದು VAಗಳು ಮತ್ತೆ ಇಲ್ಲಿ ಪ್ರತಿಭಟನೆ ಮಾಡುವಂತ ಒಂದು ಆಗ್ರಹ.
ಈಗಂದ್ರೆ ಈಗಾಗಲೇ ಏನು ತಹಶೀಲ್ದಾರ್ ರಾಜೇಶ್ವರಿ ಅವರ ಆಡಿಯೋ ಲಭ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಅವರನ್ನ ಅಮಾನತು ಮಾಡಬೇಕು ಅಂತ ರಾತ್ರಿ ಕೂಡ ಸ್ಥಳಕ್ಕೆ ಬಂದಂತ DC ಅವರಿಗೆ ಮನವಿನ ಕೊಟ್ಟಿದ್ರು. DC ಅಮಾನತು ಮಾಡೋ ಅವಕಾಶ ನಮ್ಮ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಇವತ್ತು 10 ಗಂಟೆವರೆಗೆ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. 10 ಗಂಟೆ ನಂತರ ಮತ್ತಷ್ಟು ಹೋರಾಟ ತೀವ್ರ ಆಗುತ್ತೆ ಅಂತ ಹೇಳಲಾಗ್ತಿದೆ. ಯೋಗೇಶ್, ಅಂದ್ರೆ ಈಗ SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂತವರಿಗೆ ಇಂತಿಷ್ಟು ಟೈಮ್ ಅಂತ ನಿಗದಿ ಮಾಡಿಲ್ವಾ? ಬೆಳಗ್ಗೆನೆ ಬರಬೇಕು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಅದರಲ್ಲೂ ಬರಲಿಲ್ಲ ಅಂತ ಅಂದ್ರೆ ರಿಪೋರ್ಟ್ ಮಾಡ್ಬಿಡ್ತೀನಿ ಅಂತೆಲ್ಲ ಹೇಳ್ತಾರೆ, ಅಂದ್ರೆ ಏನ್ ಅರ್ಥ? ಅಂದ್ರೆ ಚುನಾವಣಾ ಆಯೋಗ ಇಷ್ಟೊತ್ತಿಗೆ ಮಾಡಿ ಅಂತ ಗೈಡ್ಲೈನ್ಸ್ ಕೊಟ್ಟಿಲ್ಲ. ಆದ್ರೆ ಇದು ತುಮಕೂರು ಆಡಳಿತ ಒಂದಷ್ಟು ಏನು ಇಡೀ ತಿಂಗಳು ನಡೆಯುವ ಪ್ರಕ್ರಿಯೆನ ಕೇವಲ ವಾರದಲ್ಲಿ ಮುಗಿಸೋ ತರಾತುರಿಗೆ ಬಿತ್ತು ಅಂತ ಕಾಣುತ್ತೆ. ಏನೇ ತಹಶೀಲ್ದಾರ್ ರಾಜೇಶ್ವರಿ ಆಡಿಯೋದಲ್ಲಿ ಅವರು ಅಧಿಕಾರಿಗಳಿಗೆ ನೇರವಾಗಿ ಅಂದ್ರೆ ಸಿಬ್ಬಂದಿಗಳಿಗೆ ಯಾವ ರೀತಿಯಾಗಿ ಅವರು ವಾರ್ನ್ ಮಾಡ್ತಾರೆ ಅನ್ನೋದು ಆಡಿಯೋದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಈ ಭುವನ ಕೂಡ ನಿನ್ನೆ ಊರಿಗೆ ಹೋದಂತವ್ರು ಆ ತರಾತುರಿಯಲ್ಲಿ ಬಂದಿದ್ದಾರೆ. ಮತ್ತೆ ಸ್ಥಳದಲ್ಲಿ ಇಲ್ಲ ಅಂದ್ರೆ ಅಮಾನತು ಮಾಡುವ ಶಿಸ್ತು ಕ್ರಮದ ಸೂಚನೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಈ ಒಂದು ಘಟನೆಯಿಂದಾಗಿ ಅವರು ಏನು ಸ್ಥಳಕ್ಕೆ ಹೋಗೋ ಆತರದಲ್ಲಿ ಮೃತಪಟ್ಟಿದ್ದಾರೆ ಅನ್ನೋದು ಪ್ರತಿಭಟನಾಕಾರರ ಏನು ಆರೋಪ. ಹಾಗಾಗಿ ಇವತ್ತು ತಹಶೀಲ್ದಾರನ್ನ ಸಸ್ಪೆಂಡ್ ಮಾಡೋವರೆಗೂ ಸಂಜೆ ಆದ್ರೂ ಕೂಡ ಇಲ್ಲೇ ಇರ್ತೀವಿ. ಆದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಆದೇಶ ಬಂದ ನಂತರ ಅಷ್ಟೇ ನಾವು ಪ್ರತಿಭಟನೆಯನ್ನ ಹಿಂಪಡಿತೀವಿ ಅಂತ ಹೇಳ್ತಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.